ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಲಾಗ್ ಮಾಡೋಕ್ಕೆ ಒಂದು ರೀಸನ್ ಇದೆ. ಏನಂದರೆ ಇವತ್ತು ಕೃತಿಕ್ಷಣ ಅಮ್ಮ ಅಲ್ಲೋಡು ಹಾಯ್ ಮಾಡು. ಇವತ್ತು ಕೃತಿಕ್ಷಣ ಫಸ್ಟ್ ಟೈಮು ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟೇ ನಮ್ಮ ಸ್ಕೂಲಿಗೆ ಕೃತಿಕ್ಷಣ ಬರ್ತೀನಿ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದು. ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲಾಗ್ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೈಲ್ ಪಾಲಿಶ್ ಚೆನ್ನಾಗಿದೆಯಾ ಫ್ರೆಂಡ್ಸ್? ನನ್ನ ಮಗಳಿಗೆ ಈ ಥರ ರೆಡಿ ಮಾಡಿದ್ದೀನಿ ಎಲ್ಲ. ಅವಳಿಗೆ ಸೈಡಿಗೆ ಬಚ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಈ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ ನಿಂಗಮ್ಮ. ರುಚಿ ಎಲ್ಲಿಗೆ ಹೋಗ್ತಿರೋದು ನೀನು? ಎಲ್ಲಿಗೆ? ಮಮ್ಮಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ನಾನು. ವೆರಿ ಗುಡ್. ಏನು ಇಷ್ಟೊಂದು ತಂದ್ರೆ? ಆರು ಮೊಸರು ತಂದ್ಬಿಟ್ರಾ? 3 ತಂದಿದ್ದಾರೆ. ಪಾಪುಗೆ ಮಧ್ಯಾಹ್ನ ಏನಾದರೂ ಹಸುವು ಅಂದರೆ ಬಿಸ್ಕೆಟ್ ಕೊಡೋಣ ಅಂತ ಬಂದ್ಬಿಡ್ತೀವಿ. 1 ಗಂಟೆಗೆಲ್ಲ ಮನೆಗೆ ರಿಟರ್ನ್ ಬರ್ತೀವಿ. ಮಧ್ಯದಲ್ಲಿ ಏನಾದರೂ ಕೇಳ್ತಾಳಲ್ಲ ನನ್ನ ಮಗಳು ಕಡೆ. ಚೆನ್ನಾಗಿ ಕಾಣ್ತಿದ್ದಾಳಲ್ಲ ಈ ಥರ ಹೇರ್ ಸ್ಟೈಲಲ್ಲಿ. ಚೆನ್ನಾಗಿದೆ ಅಷ್ಟೇ. ಇನ್ಮೇಲೆ ಇದೆ ಹಿಂಗೆ ಫಿಕ್ಸ್. ಹಂಗೆ ಬಿಡಬೇಡ, ಡೈಲಿ ಬಾಚ್ಬಿಟ್ಟು ಫಿಕ್ಸ್ ಮಾಡು. ಹೊಸ ಫ್ರಾಕು ಯಾವಾಗ ತೊಗೊಂಡಿರೋದು ಹಾಕಲೇ ಇಲ್ಲ. ಇವತ್ತು ಹಾಕೈತೆ ಇವಳು. 3 ಸರಿ ಹಾಕಿರೋದು ಅಷ್ಟೇ ಈ ಫ್ರಾಕ್. 3 ಸರಿ ಹಾಕಿದ್ಯಾ? ಫ್ರೆಂಡ್ಸ್, ಇವಾಗ ಟೈಮ್ 1 ಗಂಟೆ ಆಗಿದೆ. ಸ್ಕೂಲ್ ಮುಗ್ದಿದೆ. ಇಬ್ಬರು ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಡ್ಕೊಂಡೇ ಹೋಗ್ತೀವಿ. ಒಂದು 10 ನಿಮಿಷದಲ್ಲಿ ಮನೆಗೆ ಬಂದುಬಿಡ್ಬೋದು. ಮನೆಗೆ ಬಂದಿದ ತಕ್ಷಣ ನನ್ನ ಮಗಳು ಅವಳ ಆಟ ತುಂಟಾಟ ಎಲ್ಲ ಶುರು ಮಾಡಿಕೊಡ್ಲು. ಸ್ಕೂಲಲ್ಲಿ 1 ಅವರ್ ಸೆಲೆಕ್ಟ್ ಆಗಿದ್ಲು. ಆಮೇಲೆ ಶುರು ಮಾಡಿಕೊಡ್ಲು, ಅಮ್ಮ ಬಾ ಹೋಗೋಣ ಸ್ಕೂಲ್ಗೆ ಅಂತ. ಆಮೇಲೆ ಅವಳನ್ನೇಗೋ ಮ್ಯಾನೇಜ್ ಮಾಡಿದೆ. ಈಗ ಮಧ್ಯಾಹ್ನಕ್ಕೆ ನಾನು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆ. ಸೊ ಕಡಲೆಕಾಳು ಮಸಾಲೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಎಲ್ಲ ಹುರಿದಿಟ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸೊ ಇವಾಗ ಸಾಂಬಾರು ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡೆ. ಇವತ್ತು ಮಧ್ಯಾಹ್ನ ಊಟ ಚೆನ್ನಾಗಿತ್ತು. ಇದು ನೇರಳೆ ಹಣ್ಣು, ಒಂಚೂರು ಉಪ್ಪು ಹಾಕ್ಕೊಂಡು ತಿಂತಾಯಿದ್ದೀನಿ, ಜಾಸ್ತಿ ತಿನ್ನಲ್ಲ. ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದೆ ಸ್ಕೂಲಿಂದ. ಹಾಂ, ವೆರಿ ಗುಡ್. ತೊಳ್ಕೊಡ್ತೀನಿ, ತಿನ್ನಿ ಅಂತೆ. ತಗೋ ತಿನ್ನು ಅಮ್ಮ. ತಗೊಳ್ಳೆ ಎಳೆಗಳು ತಗೊಳ್ಳೆ. ತೊಳ್ದೈತೆ, ತಿನ್ನು. ನನ್ನ ಮಗಳು ತುಳಸಿ ಎಲೆ ತಿಂತಾಳೆ. ನೋಡಿ ಏನದಮ್ಮ ತಿಂತಾ ಇರೋದು? ಬಾಯಿಲಿ ಏನದು ತಿಂತಾ ಇರೋದು? ತುಳಸಿ ಎಲೆ ಇಷ್ಟ ನನಗೆ. ತುಳಸಿ ಎಲೆ ನೇರಳೆ ಹಣ್ಣು ಚೆನ್ನಾಗಿದೆಯಾ? ಹೋಗು ಹಾಡ್ಕೋಗು. ನೇರಳೆ ಹಣ್ಣು ಫ್ರೆಂಡ್ಸ್, ಫ್ರೆಶ್ ನೇರಳೆ ಹಣ್ಣು. ಫ್ರೆಶ್ ನೇರಳೆ ಹಣ್ಣು. ಚಿನ್ನ ಇವತ್ತು ಸ್ಕೂಲಿಗೆ ಕರ್ಕೊಂಡೋಗಿದ್ವಲ್ಲ ಕೃತಿಕ್ಷಣ. ಎಲ್ಲರೂ ನೋಡಿ ಫುಲ್ಲು ಖುಷಿ ಆಗೋದ್ರು ಇಲ್ಲಿ ನೋಡಿ. ಎಲ್ಲರೂ ಮಾತಾಡ್ಸಿದ್ರು. ನೀನೇ ಯಾವ ಅಕ್ಕ ಹತ್ರನೂ ಮಾತಾಡಿಲ್ಲ. ಅವಳಿಗೊಂದು ಸ್ವಲ್ಪ ಹಂಗೆ 1-2-3 ಅವರ್ ಇದ್ದರೆ ಆಮೇಲೆ ಸೆಟ್ ಆಗ್ತಾಳೆ. ಚೆನ್ನಾಗಿತ್ತ ಸ್ಕೂಲು? ನಮ್ಮ ಸ್ಕೂಲು ಚೆನ್ನಾಗಿತ್ತ ನಮ್ಮ ಸ್ಕೂಲು? ವೆರಿ ಗುಡ್. ಅಲ್ಲ ಬಾ ಇಲ್ಲಿ ಹೇಳ್ ಬಾ, ನಮ್ಮ ಸ್ಕೂಲ್ ಚೆನ್ನಾಗಿತ್ತಾ? ಬರ್ತೀಯಾ ನಮ್ಮ ಸ್ಕೂಲ್ಗೆ? ಬರ್ತೀಯಾ? ಬರ್ತಾಳೆ ಅಂತ. ಇದು ಆನು ಜಾಸ್ತಿ ಕಲರ್ ಬಂದ್ಬಿಟ್ಟಿದೆ ನಿಮಗೆ. ಅದು ಅಗಿಯೋದಲ್ಲ ಬೀಜ. ಇದು
ಯಾರೋ ಒಬ್ರು ಹೇಳಿದ್ರು ತಿನ್ನಬಾರ್ದು ನೇರಳೆ ಹಣ್ಣು ಅಂತ. ಅದಕ್ಕೆ ಒಂದೆರಡು ಸರಿ ಅಷ್ಟೇ ನಾನು ತಿಂತಾ ಇದ್ದದ್ದು, ಒಂಚೂರು ತಿಂತೀನಿ ಅಷ್ಟೇ. ಅದು ಯಾವಾಗೋ ಒಂದ್ಸರಿ ರೇರಾಗಿ ತಿಂತೀನಿ. ಇಷ್ಟ ನನಗೆ ನೇರಳೆ ಹಣ್ಣು. ಅದೇನೋ ಒಂಥರ ಮಗುಗೇನೋ ಒಂಥರ ಈ ಥರ ಸ್ಕಿನ್ನಲ್ಲಿ ಇದ್ದ ಥರ ಏನೋ ಬರುತ್ತಂತೆ, ಅದೇನೋ ಗೊತ್ತಾಗಿಲ್ಲ, ಅವ್ರು ಹಂಗೆ ಹೇಳಿದ್ರು. ನೀವು ಹೇಳಿ ಫ್ರೆಂಡ್ಸ್, ನೇರಳೆ ಹಣ್ಣು ತಿನ್ಬೋದಾ ಇಲ್ಲ ಪ್ರೆಗ್ನೆಂಟ್ ಲೇಡೀಸು ಅಂತ ಹೇಳಿ. ಇವಾಗ ನನಗೆ 5 ಮಂತು. ಸೊ ಹೇಳಿ ತಿನ್ಬೋದಾ ಇಲ್ಲ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಇವತ್ತು ಸ್ಕೂಲ್ಗೆ ಹೋಗಿದ್ದು, ಪಾಪನೂ ಕರ್ಕೊಂಡೋಗಿದ್ದು, ಚೆನ್ನಾಗಿತ್ತು. ಒಂಥರ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನ್ನ ಮಗಳ ಹತ್ರ. 1 ಅವರ್ ಇದ್ಲು ಚೆನ್ನಾಗಿ ಕುತ್ಕೊಂಡು ಹೇಳಿದ ಮಾತು ಕೇಳಿಕೊಂಡು. ಆಮೇಲೆ ಮನೆಗೆ ಹೋಗೋಣ ಅಂತ ಶುರು ಮಾಡಿದ್ಲು. ಆಮೇಲೆ ಇರಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ಹೋಗ್ಬಿಡೋಣ. ಇವತ್ತು ಶನಿವಾರ ಹಾಫ್ ಡೇ, ಅದಕ್ಕೆ ಕರ್ಕೊಂಡೋಗಿದ್ದು ಅವಳನ್ನ. ಹಾಫ್ ಡೇ ಅಲ್ವಾ, ಹಾಫ್ ಡೇ ಆದರೂ ಅವಳನ್ನ ಸುಧಾರಿಸ್ಬೋದು. ನೋಡೋಣ, ನಮ್ಮ ಸ್ಕೂಲ್ಗೆ ಬರ್ತಾರೆ ಇನ್ನೂ ಇದೇ ಏಜ್ ಅವರೆಲ್ಲ ಬರ್ತಾರೆ. ನೋಡೋಣ ಇರ್ತಾಳೆ ಇಲ್ವಾ, ಇಲ್ಲ ಇರಂಗಿದೆ ದಿನ ನಾನೇ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಅಂದ್ಕೊಂಡೆ. ಬಟ್ ಅವಳು ಅಷ್ಟೇ ಫ್ರೆಂಡ್ಸ್, ಹಾಫ್ ಡೇ ಅಷ್ಟೇ, ಅದ್ರ ಮೇಲೆ ಇರಲ್ಲ ಅವಳು ಇವತ್ತು. ವೆರಿ ಗುಡ್. ತುಳಸಿ ಎಲೆಗಳು ಕಿತ್ಕೊಂಡ್ಬರ್ತಾ ಇದ್ದಾಳೆ. ತೊಳೆದ್ಬಿಟ್ಟು ತಿನ್ನಬೇಕು ತುಳಸಿ ಎಲೆನ. ನೀರಲ್ಲಿ ವಾಶ್ ಮಾಡಿಕೊಂಡು ತಿನ್ನಬೇಕು ಆಯಿತಾ? ನೀರಲ್ಲಿ ವಾಶ್ ಮಾಡ್ಕೊಂಡು ತಿನ್ನಬೇಕು. ಕೊಡಿಲಿ. ಯಾರು ಕೊಡ್ತಾ ಇದೆಯಾ? ಅಲ್ಲೊಂದು ಫೋಟೋ ಕಳಿಸಿದ್ರೆ ಅಲ್ಲಿ ಕೊಡ್ತಿದ್ದಾಳೆ. ಕೊಡು ತಗೋ. ತುಳಸಿ ಎಲೆ ಚೆನ್ನಾಗಿ ತಿಂತಾಳೆ, ಒಳ್ಳೇದು. ತುಳಸಿ ಎಲೆ ದಿನಕ್ಕೊಂದು ತುಳಸಿ ಎಲೆ ತಿಂದರೆ ಎಷ್ಟೋ ಒಳ್ಳೇದು ಆರೋಗ್ಯಕ್ಕೆ. ಚೆನ್ನಾಗಿದ್ಯಾ? ನೇರಳೆ ಹಣ್ಣು ತಿನ್ನು. ನೇರಳೆ ಹಣ್ಣು ಏನಿದು? ನೇರಳೆ ಹಣ್ಣು ಏನಾಯ್ತಾ? ಹಾಗೆ ಫ್ರೆಂಡ್ಸ್, ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂಡು ಬಂದು, ಹಾಗೆ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು, ಅಡುಗೆ ಕೆಲಸ ಎಲ್ಲ ಮಾಡಿ, ಪಾಪುನು ಒಂದು ಸ್ವಲ್ಪ ನೋಡಿಕೊಂಡು, ಆಮೇಲೆ ನಾನು ಓದ್ಕೊಂಡು ಯೂಟ್ಯೂಬ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನನಗೆ ಸ್ಕೂಲಿಂದ ಕೆಲಸ ಮಾಡಿ ಮನೆಗೆ ಬರೋಷ್ಟೊತ್ತಲ್ಲೇ ತುಂಬ ಟಯರ್ಡ್ ಆಗೋಗ್ಬಿಟ್ಟಿರುತ್ತೆ. ಯಾಕಂದರೆ ಪ್ರೆಗ್ನೆಂಟ್ ಬೇರೆ ಅಲ್ವಾ, ಇವಾಗ 5 ಮಂತು. ತುಂಬಾ ಟಯರ್ಡ್ ಆಗೋದು ಜಾಸ್ತಿ. ನನಗೆ ಓದ್ಕೊಳ್ಳೋಕ್ಕೂ ಆಗೋಲ್ಲ. ನನಗೆ ಗೊತ್ತಿಲ್ಲದಂಗೆ ನಿದ್ದೆ ಮಾಡಿಬಿಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಾನು ರೆಸ್ಟ್ ತೊಗೊಳ್ಳೋದು. ಈ ಟೈಮಲ್ಲಿ ನಂಗೆ ಓದೋಕ್ಕೂ ಆಗ್ತಾಯಿಲ್ಲ ಹೇಳಬೇಕು ಅಂತಂದರೆ. ಅದರಲ್ಲಿ ಬೇರೆ ನನಗೆ ಆವಾಗವಾಗ ಕೋಲ್ಡು, ಬ್ರೀತಿಂಗ್ ಪ್ರಾಬ್ಲಮ್ಮು, ಉಸಿರಾಡೋಕ್ಕಾಗ್ದಿರೋದು, ಇದೆಲ್ಲ ಪ್ರಾಬ್ಲಮ್ಮು ಕೂಡ ಡೈಲಿ ಇದೆ. ಸೊ ತುಂಬ ಕಷ್ಟನೇ ಆಗ್ತಾಯಿದೆ ನನಗೆ. ಆದರೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಇವ್ರಿಗೆಲ್ಲ ಏನು ಕಷ್ಟ ಅಂತ ಒಂದು ಕಮೆಂಟ್ ಬಂದಿತ್ತು ಬ್ಯಾಡಾಗಿ, ಇವ್ರಿಗೆಲ್ಲ ಏನು ಕಷ್ಟ ಇರುತ್ತೆ ಬಿಡಿ ಅಂತ ಅಂದ್ಬಿಟ್ಟು. ಆದರೆ ಇವ್ರಿಗೆ ನಾವು ಪಡೋ ಕಷ್ಟ ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಬ್ಲಾಗ್ಸ್ ನೋಡೋಲ್ಲ ಅವರು. ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡ್ತಾರೆ. ಅಲ್ಲ, ಪ್ರೆಗ್ನೆಂಟ್ ಲೇಡಿ, ನಾನು 5 ಮಂತ್ಸ್ ಆಗಿದೆ, ನನಗೆ ವರ್ಕ್ ಮಾಡ್ತಾಯಿದ್ದೀನಿ, ಮನೇಲೂ ಬಂದು ಪಾಪುನು ನೋಡಿಕೊಂಡು, ಮನೆ ಕೆಲಸ ಅಡುಗೆ ಕೆಲಸನೂ ಮಾಡಿಕೊಂಡು, ನಾನು ಓದ್ಕೊಂಡು ಏನೋ ಒಂದು ಯೂಟ್ಯೂಬಿಂದ ನನಗೆ ಯೂಸ್ ಆಗುತ್ತೆ, ನಾಲ್ಕು ಕಾಸು ಬಂದರೆ ಅಂತ ಅಂದ್ಬಿಟ್ಟು ಯೂಟ್ಯೂಬು ಮಾಡ್ತಾಯಿದ್ದೀನಿ, ಕಷ್ಟಪಡ್ತಾಯಿದ್ದೀನಿ. 2 ವರ್ಷದಿಂದ ಯೂಟ್ಯೂಬ್ ಮಾಡ್ಕೊಂಡು ಕಷ್ಟಪಡ್ತಾಯಿದ್ದೀನಿ. ಎಲ್ಲ ಮಾಡ್ತಾಯಿದ್ರು. ಇದು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಯಾಕಂದರೆ ನಾನು ರೀಲ್ಸ್ ಮಾಡ್ತೀನಲ್ಲ, ಸೊ ರೀಲ್ಸ್ ಮಾಡೋದ್ರಿಂದ ಇವ್ರಿಗೆ ಇವರೆಲ್ಲ ರೀಲ್ಸ್ ಮಾಡ್ಕೊಂಡಿರ್ತಾರೆ, ಇವ್ರಿಗೇನು ಕಷ್ಟ ಅಂತ. ಆದರೆ ಕಷ್ಟ ಇತ್ತು ಅಂದರೆ ಕಣ್ಣೀರು ಹಾಕ್ಕೊಂಡೇ ಕುತ್ಕೋಬೇಕಾ? ಅಯ್ಯೋ ನನಗೆ ಇಷ್ಟು ಕಷ್ಟ ಇದೆ ಅಂತ ಚಿಂತೆ ಮಾಡಿಕೊಂಡು ಏನೂ ಕೆಲಸ ಮಾಡಿ ಏನೂ ಮಾಡ್ದಿರ ಮನೇಲಿ ಮೂಲೆಯಲ್ಲಿ ಕುತ್ಕೊಬಿಡ್ಬೇಕಾ? ನಾನು ಆ ಥರ ಟೈಪ್ ಅಲ್ಲ. ನನಗೆ ಕಷ್ಟ ಬಂತಂದರೆ ನಾನು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಂತೂ ಕಣ್ಣೀರು ಹಾಕ್ಕೊಂಡು ಯೋಚನೆ ಮಾಡಿಕೊಂಡು ಒಂದು ಮೂಲೆಯಲ್ಲಂತೂ ಕುತ್ಕೊಳ್ಳಲ್ಲ. ಸೊ ನನಗೆ ಕಷ್ಟ ಇತ್ತು ಅಂತಂದರೆ, ನನ್ನ ಕಷ್ಟ ಇದೆ ಅಂತ ನಮ್ಮ ಹತ್ರ ತೋರಿಸ್ಕೊಳ್ಳಲ್ಲ, ಆದಷ್ಟು ಹೇಳ್ಕೊಳಕ್ಕೂ ಹೋಗಲ್ಲ ನನಗೆ ಹತ್ರ ಆಗೋವರೆಗೂ. ಸೊ ನಾನೊಂದು ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆಗಲಿ ಅಂದ್ಬಿಟ್ಟು ನನ್ನ ಖುಷಿಗೆ ನಾನು ರೀಲ್ಸ್ ಮಾಡ್ತಾ ಇರೋದು. ಅದು ಹೇಳ್ತಾರೆ, ಟೀಚರ್ ಆಗಿದೆಯಾ, ರೀಲ್ಸ್ ಮಾಡಿ ಏನು ಇನ್ಸ್ಪಿರೇಷನ್ ಕೊಡ್ತೀಯಾ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅದು ಕೂಡ ಕಮೆಂಟ್ ಬಂದಿತ್ತು. ಸೊ ನಾನು ಯಾವಾಗಿದ್ದರೂ ಕೂಡ ಅವರವರು ಡ್ರೀಮ್ಸ್ನ ಫಾಲೋ ಆಗಿ ಅಂತಲೇ ಹೇಳ್ತೀನಿ. ಅವ್ರೇನಾದರೂ ಟ್ಯಾಲೆಂಟ್ ಇತ್ತು ಅಂದರೆ ಅದನ್ನು ತುಳ್ಕೊಂಡು ನೀವು ಬರೀ ಓದ್ಕೊಂಡೇ ಕೂತ್ಕೊಳ್ಳಿ ಅಂತ ನಾನು ಹೇಳಲ್ಲ. ಓದು ಇರಬೇಕು. ನಿಮ್ಮಲ್ಲಿ ಏನಾದರೂ ಡ್ಯಾನ್ಸಿಗೋ, ಸಿಂಗಿಗೋ ಏನಾದರೂ ಟ್ಯಾಲೆಂಟ್ ಇತ್ತು ಅಂದರೆ ಅದನ್ನು ನೀವು ಫಾಲೋ ಮಾಡಬೇಕು. ನೀವು ಅದರಲ್ಲೂ ಕೂಡ ಮುಂದೆ ಬರಬೇಕು. ಯಾಕಂದರೆ ಎಲ್ಲರೂ ಓದೇ ಮುಂದೆ ಬಂದಿದ್ದಾರೆ.
ಬಂದಿಲ್ಲ. ಅವರು ಟ್ಯಾಲೆಂಟ್ ಇದ್ದರೂ ಮುಂದೆ ಬಂದಿದ್ದಾರೆ. ಸೊ ಅವರು ಏನು ಟ್ಯಾಲೆಂಟ್ ಇದೆಯೋ ಅದರಿಂದ ಅವರು ಸಾಧನೆ ಕೂಡ ಮಾಡಿ ತೋರಿಸಿದ್ದಾರೆ. ಸೊ ಬರೀ ಓದೋದೇ ಇಂಪಾರ್ಟೆಂಟ್ ಅಲ್ಲ. ಇವಾಗ ನಮ್ಮ ಸ್ಕೂಲಲ್ಲಿ ಬರೀ ಓದ್ಕೊಂಡು ಕೂತ್ಕೊಳ್ಳಿ ಅಂತಲೇ ಹೇಳಲ್ಲ. ಆಟ ಆಡೋಕ್ಕೆ ಬಿಡ್ತೀವಿ, ಅವ್ರಿಗೆ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಇವಾಗ ಆಗಸ್ಟ್ 15 ಬರುತ್ತೆ, ಪ್ರೋಗ್ರಾಮ್ಸು, ಫಂಕ್ಷನ್ಸ್ ಎಲ್ಲ ಇರುತ್ತೆ, ಇನ್ನು ಡ್ಯಾನ್ಸು ಎಲ್ಲ ಹೇಳ್ಕೊಡ್ತೀವಿ. ಸೊ ಮಕ್ಳಿಗೆ ಬರೀ ಓದು ಅಂತಲೇ ಹೇಳಲ್ಲ. ಸರಿ, ಮಕ್ಕಳು ಬರೀ ಓದ್ಕೊಂಡೇ ಇರಲಿ ಅಂತ ಹೇಳ್ಕೊಡೋದು ಕೂಡ ತಪ್ಪು. ಅವರು ಮೆಂಟಲಿ ಡೆವಲಪ್ ಆಗಲ್ಲ. ಸೊ ಇಷ್ಟಾದರೂ ಕೂಡ ನನ್ನ ಪ್ರಾಬ್ಲಮ್ಸ್ ನನಗೆ ಗೊತ್ತು. ಸೊ ನಾನು ಇದರಲ್ಲೂ ಕೂಡ ನಾನೇನೋ ಲೈಫಲ್ಲಿ ಏನಾದರೂ ಮಾಡಬೇಕು, ನಾನು ಅಂದ್ಕೊಂಡಿದ್ದು ಮಾಡಬೇಕು, ಯಾವುದೂ ಅರ್ಧಕ್ಕೆ ಬಿಡಬಾರ್ದು ಅಂತ ನಾನು ಯೂಟ್ಯೂಬ್ ಮಾಡ್ತಾಯಿದ್ರೆ. ಸೊ ಈ ರೀತಿ ಬ್ಯಾಡ್ ಕಮೆಂಟ್ ಹಾಕೋರು ಇದ್ದಾರೆ. ಅಂದರೆ ಇವ್ರಿಗೇನು ನನಗೆ ಅರ್ಥ ಆಗ್ತಾಯಿಲ್ಲ. ಇವ್ರಿಗೆ ಎಜುಕೇಷನ್ ಇದೆಯೋ ಇಲ್ವೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಒಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋ ಇದೇ ಇರಲ್ಲ. ನೆಗೆಟಿವ್ ಕಮೆಂಟ್ ಮಾಡೋರು ನೆಗೆಟಿವ್ ಕಮೆಂಟಾಗಿ ಮಾಡಿಕೊಡ್ಲಿ. ಯಾಕಂತಂದರೆ ಅವ್ರ ಮನಸ್ಥಿತಿ ಯಾರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಏನು ನಾಲೆಜ್ ಇದೆಯೋ, ಎಷ್ಟು ಮೆಚ್ಯೂರಿಟಿ ಇದ್ದಾರೋ ಅದ್ರ ಮೇಲೆ ಡಿಪೆಂಡು. ಸೊ ನಾನು ನನ್ನ ಬುಕ್ಕನ್ನೇ ನೋಡಿರಲ್ಲ, ಬಟ್ ನನಗೆ ಕಷ್ಟ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಅವರೇ ಡಿಸೈಡ್ ಮಾಡ್ತಾರೆ. ಸೊ ಪ್ರಾಬ್ಲಮ್ಸ್ ಅಂದರೆ ಎಲ್ಲರಿಗೂ ಇರುತ್ತೆ. ಪ್ರೆಗ್ನೆಂಟಾಗಿ ಒಂದು ಸ್ಕೂಲ್ಗೆ ಹೋಗಿ ಅಲ್ಲಿ ಬೆಳಗಿಂದ ಸಾಯಂಕಾಲವರೆಗೂ ಟೀಚ್ ಮಾಡಿಬಿಟ್ಟು ಮನೆಗೆ ಬಂದು ಮನೆಯಲ್ಲೂ ಕೂಡ ಅಡುಗೆ ಕೆಲಸಗಳು ಮಾಡ್ಕೊಂಡು ಮಗುನ ನೋಡಿಕೊಂಡು ಓದ್ಕೊಂಡು ಇರೋದಾದರೆ ಅಷ್ಟು ಸುಲಭ ಅಲ್ಲ. ತುಂಬಾ ಕಷ್ಟ ಇರುತ್ತೆ. ಫುಲ್ಲು ಸ್ಟ್ರೆಸ್ ಫೀಲ್ ಆಗ್ತೀವಿ. ಸ್ಕೂಲಲ್ಲೂ ಅಷ್ಟೇ ತುಂಬಾ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅದರ ನಾವು ಎಲ್ಲರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇವಾಗ ಹೊಸ ಟೀಚರಾಗಿ ಹೋಗಿದ್ದಾಗ ನಮಗೇನೂ ಗೊತ್ತಿರಲ್ಲ, ನಮ್ಗೆ ಹೇಳೋರು ಯಾರೂ ಇರಲ್ಲ. ನಾವೇ ಪ್ರತಿಯೊಂದು ಕೇಳಿ ತಿಳ್ಕೊಬೇಕು. ಇಲ್ಲಂತಂದರೆ ನೀವು ಅದು ಮಾಡಿಲ್ವಾ ಇದು ಮಾಡಿಲ್ವಾ ಅಂತ ನಮ್ಮನ್ನೇ ಕೇಳ್ತಾರೆ. ಸೊ ವರ್ಕ್ ಮಾಡೋ ಕಡೆನೂ ಅಷ್ಟು ಒಳ್ಳೆ ಈಸಿಯಾಗಿರಲ್ಲ, ಅದು ಕೂಡ ಪ್ರಾಬ್ಲಮ್ ಇರುತ್ತೆ. ಸೊ ಕಷ್ಟ ಅನ್ನೋದು ಇದೆ ನಮಗೂ. ಆದರೆ ಅದನ್ನು ನಾವು ದಿನಾ ಹೇಳ್ಕೊಂಡು ತೋರಿಸ್ಕೊಂಡು ಮಾಡಿಕೊಂಡು ಇರೋಕ್ಕಾಗಲ್ಲ. ಸೊ ನಮಗೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಅಷ್ಟೇ ನನಗೆ ಗಮನ ಇರೋದು. ನನಗೆ ಕಷ್ಟ ಇದೆ ಇಲ್ಲ ಅಂತ ಅನಿಸಿದ್ರೆ ಅದು ನಿಮ್ಮ ಪ್ರಾಬ್ಲಮ್ಮು. ಬಟ್ ಈ ರೀತಿ ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡಿ. ಸೊ ನಾನಂತೂ ನೀವು ಹಾಕೋ ಬ್ಯಾಡ್ ಕಮೆಂಟ್ಗೆ, ನೆಗೆಟಿವ್ ಕಮೆಂಟ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ಯಾಕಂದರೆ ನಾನು ತಲೆ ಕೆಡಿಸ್ಕೋಬೇಕಾಗಿರುತ್ತೆ ಎಷ್ಟೆಷ್ಟೋ ದೊಡ್ಡ ಪ್ರಾಬ್ಲಮ್ಸ್ ನನ್ನ ಲೈಫಲ್ಲಿದೆ. ಸೊ ನಾನು ಇವಾಗ ಎಕ್ಸಾಮ್ ಕಡೆ ನಾನು ಮಾಡ್ತಿರೋ ಕೆಲಸದ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಹಾಕೋ ಬ್ಯಾಡ್ ಕಮೆಂಟ್ ಬಗ್ಗೆ ನಾನು ಯೋಚನೆ ಮಾಡೋಕ್ಕೋಗಲ್ಲ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೀವು ಹಾಕೋದು ಹಾಕಿ, ಅದು ನಿಮ್ಮ ಒಪಿನಿಯನು, ನಿಮ್ಮ ಇಷ್ಟ. ನನಗಿಷ್ಟ ಆದರೆ ನಾನು ಇಟ್ಕೊತೀನಿ, ಇಲ್ಲಾಂದರೆ ಡಿಲೀಟ್ ಮಾಡಾಕ್ತೀನಿ. ಸೊ ನಾನು ಯಾವಾಗಿದ್ದರೂ ಪಾಸಿಟಿವ್ ಕಮೆಂಟ್ನ ತುಂಬ ಪಾಸಿಟಿವ್ ಆಗಿ ತೊಗೋತೀನಿ, ಹಾಗೆ ಅದನ್ನೇ ಮೋಟಿವೇಶನ್ ಆಗಿ ತೊಗೋತೀನಿ. ನಾನಂತೂ ನೆಗೆಟಿವ್ ಬ್ಯಾಡ್ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇಷ್ಟೇ ಫ್ರೆಂಡ್ಸ್. ಯಾರಿಗಾದರೂ ಆಗಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ. ಅವ್ರು ಹೇಳ್ಕೊತಾ ಇಲ್ಲ ದಿನ ಅಂದಿದ ತಕ್ಷಣ ಅವ್ರಿಗೆ ಕಷ್ಟ ಇಲ್ಲ ಅಂತಲ್ಲ. ಸೊ ಏನೋ ನನ್ನ ಬಗ್ಗೆ ತುಂಬ ಗೊತ್ತಿರೋರ ಥರ, ಎಲ್ಲ ಹತ್ರದಿಂದ ನೋಡಿರೋರ ಥರ ಇವ್ರಿಗೆಲ್ಲ ಏನು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಏನೋ ಒಂದು ಬಾಯಿಗೆ ಬಂದಾಗ ಮಾತ್ರ ಮಾತಾಡೋಕ್ಕೆ ಹೋಗ್ಬೇಡಿ. ಈ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಒಂದು ಸ್ವಲ್ಪ ಬುದ್ಧಿ ಅನ್ನೋದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ರೆಸ್ಪೆಕ್ಟ್ ಕೊಡೋದು ಗೊತ್ತಿಲ್ಲ, ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಟಾಪಿಕ್ಕು ವಿಷಯನೇ ಗೊತ್ತಿರಲ್ಲ, ಏನೋ ಒಂದು ಹೇಳ್ತಾರೆ. ಸೊ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ನಾನು ಎಕ್ಸಾಮ್ ಮುಗಿಸ್ಕೊಂಡ್ಮೇಲೆ ನಾನು ರೆಗ್ಯುಲರಾಗಿ ನನ್ನ ಲಾಗ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಯಾರೂ ಬರಿಬೇಡಿ. ನನ್ನ ಎಲ್ಲ ಹಳೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.